ಸಟಕಲಿ ರೇ ಸಟಕಲಿ. ಪ್ರತಿ ಆಸೆನೂ ಈಡೇರಿಸ್ತೀನಿ ಕಂದ. ಓಕೆ, ಯು ಆರ್ ನಾಟ್ ಎ ಪ್ರೊವೈಡರ್, ಯು ಆರ್ ಅಚೀವರ್. ಹ್ಯಾಪಿ ಬರ್ಡೇ. ಐ ಲವ್ ಯು. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಪೂಜಾ. ಹೋದ್ರು. ನಮಸ್ಕಾರ ಎಲ್ಲರಿಗೂ. ಟುಡೇ ಈಸ್ ಆಲ್ಮೋಸ್ಟ್ ಡೇ 6, ಮೇನ್ಲಿ ಕನನ್ ಬರ್ಡೇ ವ್ಲಾಗ್. ಇವತ್ತು ಅವನ ಬರ್ಡೇ ಆ್ಯಂಡ್ ನಾವು ವೃಂದಾವನಿಂದ ಆಗ್ರಾಗೆ ಟ್ರಾವೆಲ್ ಮಾಡ್ತಿದ್ದೇವೆ. ಸೊ ಬೆಳಗ್ಗೆ ಬೇಗ ರೆಡಿಯಾಗಿ ತಿಂಡಿಗೆ ಹೋದ್ವಿ, ಬಿಕಾಸ್ 11 o'clock ಅಷ್ಟೊತ್ತಿಗೆ ಚೆಕ್ಔಟ್ ಮಾಡಬೇಕಿತ್ತು, ಎಲ್ಲ ಪ್ಯಾಕಿಂಗ್ ಕೂಡ ಮಾಡಬೇಕಿತ್ತು. ಸೊ ನನ್ನ ಬೇಬಿ ಇನ್ನೂ ಏನೂ ತಿಂತಾ ಇಲ್ಲ. ಇಟ್ಸ್ ಬೀನ್ ಆಲ್ಮೋಸ್ಟ್ 3 days ಆ್ಯಂಡ್ ಅವ್ನ ಜ್ವರ ನಾರ್ಮಲಾಗಿ ಬಂದಿದೆ ಇವಾಗ. ಅವ್ನು ತುಂಬ ಟಯರ್ಡ್ ಆ ಥರ ಇಲ್ಲ. ಈಸ್ ಬ್ಯಾಕ್. ಐ ಕಾಂಟ್ ಬಿಲೀವ್ ಅವ್ನು ಇವಾಗ 1 year old ಅಂತ. ಪಾಪ ಅಂದರೆ ಇಟ್ಸ್ ಯೂನಿವರ್ಸಲ್ ಥಿಂಗ್ ಅನಿಸುತ್ತೆ. ಬೇಬಿ ಆ್ಯಂಡ್ ಗೆಟಿಂಗ್ ಕ್ರ್ಯಾಂಕಿ ಆರ್ ಇರಿಟೇಟೆಡ್ ಆರ್ ಗೆಟಿಂಗ್ ಸಿಕ್ ಆನ್ ದೇರ್ ಬರ್ಡೇ. ಸೊ ಮೈ ಬೇಬಿ ಈಸ್ ಆಲ್ಸೋ ಸಿಕ್. ಅವನಿಗೆ 2 days ಬ್ಯಾಕ್ ಫುಲ್ 100+ ಟೆಂಪ್ರೇಚರ್ ಬಂದುಬಿಟ್ಟಿತ್ತು. ಫಾರ್ ದ ಫಸ್ಟ್ ಟೈಮ್ ಅವನಿಗೆ ಜ್ವರನೇ ಅಷ್ಟೊಂದು ಬಂದಿಲ್ಲ. ವ್ಯಾಕ್ಸಿನೇಷನ್ ಟೈಮಲ್ಲಿ 1 or 2 ಅಷ್ಟೇ ಬಂದಿದ್ದು. ಸೊ ಕೆಂಡ ಥರ ಸುಡ್ತಾಯಿತ್ತು. ಐ ಫೆಲ್ಟ್ ಸೋ ಅಂದರೆ ತುಂಬ ಒಂಥರ ಬೇಜಾರಾಗೋಯ್ತು ಅವತ್ತು ನನಗೆ. ಯಾಕೆ ಬಂದ್ವಿ, ಏನಾಯಿತು, ಹಿಂಗೆ ಯಾಕೆ ಮಾಡಿಬಿಟ್ವಿ ಅಂತ ಅನ್ನೋ ಥರ ಅನಿಸ್ತು. ಬಟ್ ದ ನೆಕ್ಸ್ಟ್ ಡೇ ಹಿ ರಿಕವರ್ಡ್. ಸೊ ಕನಮ್ಮ, ನೀನು ಈ ವ್ಲಾಗ್ನ ಮುಂದೆ ಯಾವತ್ತಾದರೂ ನೋಡ್ತಾ ಇದ್ದರೆ, ದಿಸ್ ಈಸ್ ಫಾರ್ ಯು. ಅಮ್ಮ ಲವ್ಸ್ ಯು ಲಾಟ್ ಆ್ಯಂಡ್ ಥ್ಯಾಂಕ್ ಯು ನನ್ನ ಲೈಫಲ್ಲಿ ನೀನು ಬಂದಿದ್ದಕ್ಕೆ. ಅಂದರೆ ಲೈಫ್ನ ನಾನು ಬೇರೆ ಥರನೇ ನೋಡ್ತಾ ಇದ್ದೆ, ಬಟ್ ನೀ ಬಂದಮೇಲೆ ಪರ್ಸ್ಪೆಕ್ಟಿವ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಸ್ಲೋ ಡೌನ್ ಆಗೋದು ಹೆಂಗೆ ಅಂತ ಕಲ್ತಿದ್ದೇನೆ, ಪೇಷನ್ಸ್ ಕಲ್ತಿದ್ದೇನೆ. ತುಂಬ ಅಂದರೆ ನನ್ನನ್ನು ಬೆಳೆಸ್ತಾ ಇದೆಯೋ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ನಾನು ತುಂಬ ಕಲಿತಾ ಇದ್ದೀನಿ. ನನಗೆ ಯಾವಾಗಲೂ ಅಂದರೆ ಹೇಳ್ತಿದ್ನಲ್ಲ, ಎಕ್ಸೆಪ್ಟ್ ಮೈ ಹಸ್ಬೆಂಡ್ ನಾನು ಅಷ್ಟೊಂದು ಅಟ್ಯಾಚ್ಡ್ ಅಥವಾ ತುಂಬ ಪ್ರೀತಿ ಕೊಟ್ಟಿದ್ದು ಅಂದರೆ ತುಂಬ ಕ್ಲೋಸ್ ಟು ಮೈ ಹಾರ್ಟ್ ಅಂತ ನನಗೆ ಯಾರೂ ಇದ್ದಿಲ್ಲ. ಐ ವಾಸ್ ದಟ್ ಕೈಂಡ್ ಆಫ್ ಗರ್ಲ್. ಆ್ಯಂಡ್ ಇವಾಗ ಐ ಆಮ್ ಎ ಸೆಂಟರ್ ಆಫ್ ಸಮನ್ಸ್ ಲೈಫ್. ಅಂದರೆ ಐ ಆಮ್ ಎವ್ರಿಥಿಂಗ್ ಟು ಹಿಮ್. ಫ್ರಮ್ ಏನಂತಾರೆ, ಇಷ್ಟು ಚಿಕ್ಕ ಇದರಿಂದ ನಾನು ವೆನ್ ಹಿ ಫೀಲ್ಸ್ ಅನ್ಕಂಫರ್ಟಬಲ್, ದ ಫಸ್ಟ್ ಥಿಂಗ್ ನಾನೇ ಬೇಕು ಅಂತ ಬರ್ತಾನೆ. ಐ ಡೋಂಟ್ ಥಿಂಕ್ ಸೊ ಯಾರಿಗೂ ಕೂಡ ಆ ಥರ ಅಂದರೆ ಅವ್ನ ಲೈಫಲ್ಲಿ ಆಪ್ಷನ್ನೇ ಇಲ್ಲ. ಐ ಆಮ್ ದ ಓನ್ಲಿ ಒನ್, ಆಪ್ಷನ್ನೇ ಇಲ್ಲ ಅವನಿಗೆ. ಸೊ ಐ ಡೋಂಟ್ ಥಿಂಕ್ ಸೊ ಯಾರ ಲೈಫಲ್ಲೂ ಯಾರ ವ್ಯಕ್ತಿಗೂ ಕೂಡ ಆಪ್ಷನ್ ಇಲ್ದಿರಂಗೆ ಅವ್ರ ಜೀವನ ಮಾಡೋದೇ ಇಲ್ಲ. ಸೊ ಓಕೆ, ನಾವು ಇವ್ರಿಗೆ ಕಾಲ್ ಮಾಡಿಲ್ಲ ಅಂದರೆ ಇನ್ನೊಬ್ರು ಬರ್ತಾರೆ, ಕಾಲ್ ಮಾಡೋಣ ಅನ್ನೋ ಥರನಾದರೂ ಒಂದು ಆಪ್ಷನ್ ಇರುತ್ತೆ. ಬಟ್ ಒನ್ ಪರ್ಸನ್ ನಾನೇ ಬೇಕು, ನನಗೋಸ್ಕರನೇ ಅಂತ ಇದ್ದಾನೆ, ಎಕ್ಸೆಪ್ಟ್ ಮೈ ಹಸ್ಬೆಂಡ್ ಅಂತಂದರೆ ದಟ್ಸ್ ಮೈ ಬೇಬಿ ಬಾಯ್. ಐ ಆಲ್ವೇಸ್ ವಾಂಟೆಡ್ ಎ ಗರ್ಲ್. ಅದು ತುಂಬ ಅನಿಸ್ತು ನನಗೆ. ಬಟ್ ಆಲ್ ದ 9 months ಐ ಪ್ರೇಡ್, ಐ ವಾಂಟೆಡ್ ಗರ್ಲ್. ದೇವರು ಪ್ಲೀಸ್ ಗರ್ಲ್ ಕೊಡು ಅಂತಿದ್ದೆ. ಬಟ್ ದ ಮೂಮೆಂಟ್ ಹೇಳ್ತಿದ್ದೀನಲ್ಲ, ಬೀಯಿಂಗ್ ಎ ಬಾಯ್ ಮಾಮ್ ಇಸ್ ಸೋ ಪ್ರೀಷಿಯಸ್ ಗೈಸ್. ನಿಜವಾಗ್ಲೂ ಹೇಳ್ತೀನಿ, ದ ವೇ ಅವ್ರು ಬಂದ್ಬಿಟ್ಟು ಹಿಂಗೆ ಮುತ್ಕೊಟ್ರೆ, ಹಿಂಗೆ ಹಗ್ ಮಾಡಿದಾಗ ಇಟ್ ಫೀಲ್ಸ್ ಸೋ ಒಂಥರ ಒಳಗಿಂದ ಸೆಲ್ಸ್ಗಳೆಲ್ಲ ಎಷ್ಟು ಅಂದರೆ ಏನಂತಾರೆ, ಎಷ್ಟೇ ಟೆನ್ಷನ್ ಇರಲಿ ಏನೇ ಇರಲಿ, ಹಿಂಗಾಗಿದ ತಕ್ಷಣ ಕಾಮ್ ಡೌನ್ ಆಗಿಬಿಡ್ತೇನೆ ನಾನು. ಒಂದೊಂದು ಸ್ಮೈಲ್, ಒಂದೊಂದು ಹಿಂಗೆ ನಕ್ಕರೆ ಸಾಕು, ಲೈಕ್ ಓ ಗಾಡ್ ಐ ಆಮ್ ಡನ್, ನನಗೇನು ಸಿಟ್ಟು ಬಂದಿಲ್ಲ, ನನಗೇನು ಸುಸ್ತೇ ಆಗಿಲ್ಲ, ನನಗೆ ಎನರ್ಜಿನೇ ಇಲ್ಲ ಅಂತ ಅನಿಸೋದೇ ಇಲ್ಲ ನನಗೆ. ಅಷ್ಟು ಖುಷಿ ಆಗುತ್ತೆ ನನಗೆ. ಆ್ಯಂಡ್ ಅಂದರೆ ನನಗೆ ಇವಾಗ ಗೊತ್ತಾಗ್ತಿದೆ ಬೀಯಿಂಗ್ ಎ ಮದರ್ ಅನ್ನೋದು, ಯಾಕೆ ಅಮ್ಮಂದ್ರಿಗೆ ಅಷ್ಟೊಂದು ಎಂಥ ಪ್ರಾಮುಖ್ಯತೆ ಕೊಡ್ತಾರೆ, ಗೌರವ ಕೊಡ್ತಾರೆ ಅಂತ. ಲಿಟ್ರಲಿ ಇಟ್ಸ್ ನಾಟ್ ಅಟ್ ಆಲ್ ಈಸಿ ಜಾಬ್. ಆ್ಯಂಡ್ ಯಾರ್ಯಾರು ಅನ್ಕೊತಿದ್ದೀರಾ ಜಸ್ಟ್ ಬಿಕಾಸ್ ಸಮ್ಮನ್ ಎಲ್ಸ್ ಇಸ್ ಹ್ಯಾವಿಂಗ್ ಎ ಬೇಬಿ, ಅಥವಾ ನಿಮಗೆ ಏಜ್ ಆಗ್ತಿದೆ, ಅಥವಾ ಅಂದರೆ ಮದುವೆಯಲ್ಲಿ ಏನೋ ಕಾಂಪ್ಲಿಕೇಶನ್ಸ್ ಇದೆ, ಸೊ ದಟ್ ವೆನ್ ವಿ ಹ್ಯಾವ್ ಎ ಬೇಬಿ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಬೇಬಿ ಮಾಡಿಕೊಂಡು ಸುಮಾರು ಜನ ಇದ್ದಾರೆ. ಬಟ್
ನೋ, ದಟ್ಸ್ ರಾಂಗ್. ನಿಜವಾಗ್ಲೂ ಹೇಳ್ತೀನಿ, ರಿಲೇಷನ್ಶಿಪ್ ವಿಲ್ ಬಿ ಟೆಸ್ಟೆಡ್ ಫಾರ್ ರಿಯಲ್ ವೆನ್ ಯು ಹ್ಯಾವ್ ಎ ಬೇಬಿ. ಇಷ್ಟು ದಿನ ಕಳೆದಿದ್ದೆ ಒಂದು ಲೆಕ್ಕ, ಇವಾಗ ಕಳೆಯೋದೇ ಒಂದು ಲೆಕ್ಕ. ಏನು ಎನರ್ಜಿ ಇಲ್ದಾಗ, ಎಲ್ಲ ಇರಿಟೇಟೆಡ್ ಅನ್ನಿಸ್ದಾಗ, ನೀವು ನಿಮ್ಮ ಪಾರ್ಟ್ನರ್ಗೆ ಬೈತಿದ್ದಾಗ ಸ್ಟಿಲ್ ಹಿ ಹ್ಯಾಸ್ ಟು ಶೋ ಅಪ್ ವಿತ್ ಅ ಲಾಟ್ ಆಫ್ ಪೇಷನ್ಸ್. ಆ ಥರ ಅಂದರೆ ನಮ್ಮ ಮಗು ಓಕೆ ದೊಡ್ಡವನಾದರೆ ನಮ್ಮ ಅಪ್ಪನ ಥರ ಅಂದರೆ ಅವ್ರ ಅಪ್ಪನ ಥರ ಆಗಲಿ ಅಂತ ನೀವೇನಾದರೂ ವಿಶ್ ಮಾಡ್ತೀರಾ ಅಂತ ಅಂದರೆ then only you should consider having a baby. And I'm lucky enough, I have a very good partner. And ಅವನು ತುಂಬ ಏನಂತಾರೆ, ಒಂದು ಡ್ರೀಮ್ ಬಾಯ್, ಐಡಿಯಲಿ ಹೇಗಿರಬೇಕು ಅಂತ ಎಲ್ಲ ಹುಡುಗಿರು ವಿಶ್ ಮಾಡ್ತಾರಲ್ಲ, ಹೀ ಈಸ್ ಜಸ್ಟ್ ಲೈಕ್ ದ್ಯಾಟ್. ಸೊ ಹೀ ಈಸ್ ವೆರಿ ಸಪೋರ್ಟಿವ್, ಹೆಲ್ಪ್ಸ್ ಮೀ ಇನ್ ಎವ್ರಿಥಿಂಗ್. ಆ್ಯಂಡ್ ಹೇಳ್ತಾನೆ ನಮ್ಮ ಬೇಬಿನ ಅಂದರೆ ನಾನು ಇಷ್ಟು ಚೆನ್ನಾಗಿ ಹ್ಯಾಪಿಯಾಗಿ ಆಲ್ ದೀಸ್ 12 months ಇದ್ದೀನಿ ಅಂತಂದರೆ ಇಟ್ಸ್ ಬಿಕಾಸ್ ಆಫ್ ಹಿಮ್, ಬಿಕಾಸ್ ಆಫ್ ಹಿಸ್ ಸಪೋರ್ಟ್. ಬಿಕಾಸ್ ವಿತೌಟ್ ವಿಲೇಜ್ ರೈಸಿಂಗ್ ಎ ಬೇಬಿ ಈಸ್ ನಾಟ್ ಅಟ್ ಆಲ್ ಈಸಿ. ನಾವಿಬ್ಬರು ಅದನ್ನು ಮಾಡಿದ್ದೇವೆ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಥ್ಯಾಂಕ್ ಯು ಕಣಮ್ಮ ನಮ್ಮ ಲೈಫಲ್ಲಿ ಬಂದಿದ್ದಕ್ಕೆ. ಆ್ಯಂಡ್ ಅಮ್ಮ ಲವ್ಸ್ ಯು ಲಾಟ್. ನಿನ್ನ ಲೈಫಲ್ಲಿ ನೀನು ಏನೇ ಅಚೀವ್ ಮಾಡು, ಏನೇ ಮಾಡು, ಅಮ್ಮ ನಿನ್ನ ಜೊತೆ ಯಾವಾಗಲೂ ನಿಂತಿರ್ತಾಳೆ. ಅಮ್ಮ ಅಪ್ಪ ಅಂದರೆ ನೀನು ತಪ್ಪು ಮಾಡು, ಸರಿ ಮಾಡು, ನಿನ್ನ ತಿದ್ದುತ್ತೀವಿ, ನಿನ್ನ ತಪ್ಪು ಮಾಡಿದೆ, ಇದು ತಪ್ಪು, ಇದು ಹೀಗೆ ಮಾಡೋದು ಅಂತ ಹೇಳ್ತೀವಿ ಹೊರತು ನಿನ್ನ ಸೈಡನ್ನು ನಾವು ಯಾವತ್ತೂ ಬಿಟ್ಟೋಗಲ್ಲ. ಆ್ಯಂಡ್ ನಿನಗೆ ಯಾವತ್ತೂ ಅಂದರೆ ನಮ್ಮ ಹತ್ರ ಹೈಡ್ ಮಾಡೋ ಅಂಥ ಸಿಚುವೇಶನ್ ನಿನಗೆ ಬರೋದಕ್ಕೆ ನಾವು ಬಿಡೋದಿಲ್ಲ. ಆ್ಯಂಡ್ ನಿನ್ನ ಲೈಫಲ್ಲಿ ಎಂಥದೇ ಡ್ರೀಮ್ ಮಾಡು, ಅದನ್ನು ನಾವು ಸಕ್ಸಸ್ಫುಲ್ಲಾಗಿ ಅಚೀವ್ ಮಾಡಿಸೋದಕ್ಕೆ ನಾವು ಏನು ಹೆಲ್ಪ್ ಮಾಡಬೇಕು ಅವನ್ನೆಲ್ಲ ಮಾಡ್ತೇವೆ. ಆ್ಯಂಡ್ this is your first birthday and my first year of being a mother. And ನಾನು ಕೂಡ ಇದನ್ನು ಸೆಲೆಬ್ರೇಟ್ ಮಾಡಲೇ because it's not a joke. It's not at all a joke. It's been 12 months ನಾನು ಮಲಗಿಲ್ಲ. It's been 12 months ನನ್ನ ಬಾಡಿ ಕಂಟ್ರೋಲ್ ನನ್ನ ಹತ್ರ ಇಲ್ಲ. It's been 12 months ನಾನು ಸರಿಯಾಗಿ ಊಟ ಮಾಡಿಲ್ಲ. It's been 12 months ನನಗೆ ಏನಂತಾರೆ ಸೆಲ್ಫ್ ಟೈಮ್ ಅನ್ನೋದು ನನಗೆ ಸಿಕ್ಕಿಲ್ಲ. It's been 12 months I always feel tired, but it's okay Kana, ನಿನಗೋಸ್ಕರ ಎನಿಥಿಂಗ್ ಈಸ್ ಫೈನ್ ಬಿಕಾಸ್ ಐ ಆಮ್ ಯುವರ್ ಮಾಮ್ ಆ್ಯಂಡ್ ಐ ಫೀಲ್ ಸೋ ಬ್ಲೆಸ್ಡ್. ಜನ್ಮ ಬಂದ್ರೂ ಐ ವುಡ್ ಸೇ ಲೈಕ್ ಐ ವಾಂಟ್ ಟು ಬಿ ಎ ಬಾಯ್ ಮಾಮ್. ಲಿಟರಲಿ ಐ ವಾಂಟ್ ಟು ಬಿ ಎ ಬಾಯ್ ಮಾಮ್ ಬಿಕಾಸ್ ನನ್ನ ಮಗ ಅಷ್ಟು ಒಂದು ವರ್ಷದಲ್ಲೇ ಅಷ್ಟು ಖುಷಿ ಕೊಟ್ಬಿಟ್ಟಿದ್ದಾನೆ ನನಗೆ. ಸೊ ಐ ಲವ್ ಯು ಕಣಮ್ಮ. ಹ್ಯಾಪಿ ಬರ್ಡೇ. ಅಮ್ಮ ಲವ್ಸ್ ಯು lot. Bangari, I love you so much. ನೀ ಖುಷಿ ಕೊಡು. ಯಾಕೆ ಬಂಗಾರ, ಹ್ಯಾಪಿ 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 ಬರ್ಡೇ. ಓಕೆ, ನಿನ್ನ ಪ್ರತಿ ಆಸೆನೂ ಈಡೇರಿಸ್ತೀನಿ ಕಂದ. ಓಕೆ, ಯು ಆರ್ ನಾಟ್ ಎ ಪ್ರೊವೈಡರ್, ಯು ಆರ್ ಅಚೀವರ್. ಓಕೆನಾ? Papa loves you a lot. Papa loves you a lot. Thank you so much for the memorable incident that happened in Vrindavana. ಪಕ್ಕದಲ್ಲಿ ಬಂದು ಮಾಡ್ಕೊಂಡಿದ್ದು ಅಂದಿದ್ದು ಇನ್ನೂ ನನ್ನ ಕಿವಿಗೆ ಹೋಗ್ಬಿಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. I love you. Say cheese. Papa loves you. Happy birthday. I love you. We love you a lot. Thank you for completing our family. Thank you for choosing us. Thank you, Bangari. ಸಟಕಲಿ ರೇ ಸಟಕಲಿ, ಅಜ ಮಜ ಸಟಕಲಿ. Happy birthday once again. I love you so much. Thank you for giving me the purest love, purest form of love I ever experienced. ಹೀಗೆ ಖುಷಿಯಾಗಿರು, ನಗ್ನಗ್ತಾ ಇರು. ನಿನಗೆ ಯಾವುದೇ ರೆಸ್ಪಾನ್ಸಿಬಿಲಿಟೀಸ್ ಬೇಡ. ನಿನ್ನ ಲೈಫಲ್ಲಿ ಏನೇನು ಅಂದ್ಕೊಂಡಿದ್ದೀನೆಲ್ಲ ಅಚೀವ್ ಮಾಡು. ಓಕೆ ಕಾನ?
ಅಮ್ಮ ಅಪ್ಪ ಲವ್ಸ್ ಯು ಲಾಟ್. ಯು ಆರ್ ಸ್ಟ್ರಾಂಗ್, ಯು ಆರ್ ಹೆಲ್ದಿ, ಯು ಆರ್ ಕಾನ್ಫಿಡೆಂಟ್, ಯು ಆರ್ ಎ ಪವರ್ಫುಲ್ ಸೋಲ್, ಯು ಆರ್ ಟ್ಯಾಲೆಂಟೆಡ್, you are Anj of Krishna. Krishna's grace will always be there on you. And people loves you, you love people, and you are surrounded with a bond of love. Mama, Papa will always love you. Take care. Bye bye. So ಇಲ್ಲಿಂದ almost 1.5 hours time. And ಒಂದೊಳ್ಳೆ ಪ್ಲ್ಯಾನ್ ಏನಪ್ಪ ಅಂತಂದು ವೃಂದಾವನಲ್ಲೇ ಸ್ಟೇ ಆಗಿ 1.5 hours ಹೋಗಿ ಆಗ್ರಾದಲ್ಲಿ ಪ್ಲೇಸಸ್ ನೋಡ್ಕೊಂಡು ಮಾತಾಡೋಣ. ವಾಪಸ್ ಟ್ರಾವೆಲ್ ಮಾಡೋದು ಬೆಸ್ಟ್ ಆಪ್ಷನ್. ಬಿಕಾಸ್ ಇವಾಗ ಅಲ್ಲೂ ಮತ್ತು ಸ್ಟೇ ಮಾಡ್ತಿದ್ದೀವಿ. ದ ರೀಸನ್ ಬಿಹೈಂಡ್ ನಾವಲ್ಲಿ ಸ್ಟೇ ಮಾಡಿದ್ದೇನಪ್ಪ ಅಂದರೆ ಅರ್ಲಿ ಮಾರ್ನಿಂಗ್ ತಾಜ್ ಮಹಲ್ ಹತ್ರ ಹೋಗಬೇಕು ಅಂತ. ಬಟ್ ಐ ಡೋಂಟ್ ಥಿಂಕ್ ಸೊ ಇವಾಗದು ವರ್ಕ್ ಆಗಲ್ಲ. ಯಾಕಂತ ಅಂದರೆ ನಮ್ಮ ChatGPT ಎಷ್ಟು ತಲೆ ಓಡಿಸ್ಬಿಟ್ಟಿದೆ. ಲಿಟ್ರಲಿ ಟ್ರೂಲಿ ಅಂದರೆ ಅದು ಹೇಳಿದ್ದನ್ನೆಲ್ಲ ಬಿಲೀವ್ ಮಾಡಬಾರ್ದು ಅಂತ ಇವಾಗ ಹೇಳ್ಬೋದು. ಅದು ಫ್ರೈಡೇಗೆ ತಾಜ್ ಮಹಲ್ದು ವಿಸಿಟಿಂಗ್ಗೆ ಪ್ಲ್ಯಾನ್ ಕೊಟ್ಟಿದ್ದು. ಸೊ ನಾವು ಅದೇ ರೀತಿ ರೂಮ್ಸು ಫ್ಲೈಟು ಎಲ್ಲದೂ ಹಂಗೆ ಬುಕ್ ಮಾಡಿದ್ದೀವಿ. ಬಟ್ ನೋಡಿದರೆ ನಾಳೆ ಫ್ರೈಡೇ ಅಲ್ವಾ, ಸೊ ಇಟ್ಸ್ ಗೋಯಿಂಗ್ ಟು ಬಿ ಕ್ಲೋಸ್ಡ್. ನಮಗೆಲ್ಲ ಅಲೋ ಇಲ್ಲ. ಸೊ ಹಾಗಾಗಿ ಇವತ್ತು ಪ್ಲ್ಯಾನ್ ಏನಪ್ಪ ಅಂತಂದರೆ ಅಲ್ಲಿ ಹೋಗಿ ಅರ್ಲಿ ಮಾರ್ನಿಂಗ್ ಆಗಲ್ಲ, ಅಟ್ಲೀಸ್ಟ್ ಈವ್ನಿಂಗ್ ಹೋಗಿ ನೋಡೋಣ ಅಂತ ಅಂದ್ಕೊಂಡಿದ್ದೇವೆ. ಸೊ ಇವಾಗ ಹೋಗಿ ಸ್ವಲ್ಪ ಅರ್ಲಿ ಚೆಕಿನ್ ಕೊಟ್ಟರೆ 3 o'clock ಇವ್ರು ಚೆಕಿನ್ ಅಂತ ಹೇಳ್ತಾರೆ. ನೋಡೋಣ, ಸ್ವಲ್ಪ ಏನಾದರೂ ಅರ್ಲಿ ಚೆಕಿನ್ ಹೋಗಿ ಚೆಕಿನ್ ಮಾಡಿ ತಾಜ್ ಮಹಲ್ ಒಂದು ನೋಡ್ಕೊಂಡು ಬಂದುಬಿಡೋಣ ಇವತ್ತೇ. ಆ್ಯಂಡ್ ದೆನ್ ಬೇಬಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ನಮ್ಮ ಪ್ಲ್ಯಾನ್. ಸೊ ನಾವಿವಾಗ ಆಗ್ರಾಗೆ ಬಂದಿದ್ದೇವೆ. ಆಗ್ರಾಗೆ ರೀಚ್ ಆಗಿದ್ದೀವಿ. ನಮ್ಮ ಹೋಟೆಲ್ಗೆ ಬಂದಿದ್ದೇವೆ. ಇದು ಇಲ್ಲಿಂದ ಏನು ಕಾಯ್ತಿದ್ಯಾ? ನನಗೆ ಕಾಯ್ತಿದ್ಯಾ? ಸೊ ಇಲ್ಲಿಂದ ತಾಜ್ ಮಹಲ್ಗೆ ಒಂದು 10 to 15 minutes ಅಷ್ಟೇ. ಹಾಗಾಗಿ ನಾವು ಇಲ್ಲಿ ಸ್ಟೇ ಬುಕ್ ಮಾಡಿದ್ದು. ಆ್ಯಂಡ್ ಐ ವಿಲ್ ಶೋ ಯು ದ ಹೋಟೆಲ್ ಹೆಂಗೆ ಕಾಣಿಸ್ತಿದೆ ಅಂತ. ಸೊ ನೋಡಿ, ಹೀಗೆ ಕಾಣಿಸ್ತಾ ಇದೆ. ಇದು ಲಾಬಿ. ಇಲ್ಲಿ ಮೇಲ್ಗಡೆ ಸ್ಟೇ ಇದೆ. ಸೊ ಯಾ, ಇಲ್ಲಿಂದ ತಾಜ್ ಮಹಲ್ ವ್ಯೂ ಕೂಡ ಕಾಣುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡಬೇಕು ಹೇಗೆ ಕಾಣಿಸುತ್ತೆ ಇಲ್ಲಿಂದ ಅಂತ. ಆ್ಯಕ್ಚುಲಿ ರೂಫ್ ಟಾಪಿಂದ ರೆಸ್ಟೋರೆಂಟ್ ಇದು. ಅಲ್ಲಿ ದೂರದಲ್ಲಿ ತಾಜ್ ಮಹಲ್ ಕಾಣಿಸ್ತಾ ಇದೆ. ಅಲ್ಲಿ ನೋಡಿ, ಇಟ್ಸ್ ಗುಡ್. ನಾಟ್ ಶೋರ್ ಅಬೌಟ್ ದ ಫುಡ್, ಬಟ್ ತಾಜ್ ಮಹಲ್ ನೋಡೋಣ ಬಾ. ಥ್ಯಾಂಕ್ ಗಾಡ್ ಅಲ್ಲಿ ಚೆಕಿನ್ ಕೊಟ್ಟರು. ಅರೌಂಡ್ 2 o'clock ನಮಗೆ ಚೆಕಿನ್ ಸಿಕ್ತು. ಸೊ ಹೋಗಿ ಪಟ್ಟ ಅಂತ ನಾವು ರೆಡಿಯಾಗಿ ಅರೌಂಡ್ 3 o'clock ಅಷ್ಟೊತ್ತಿಗೆ ಹೊರಗೆ ಹೋಗೋಣ ಅಂತ ನಾವು ಡಿಸೈಡ್ ಆಗಿದ್ವಿ. ಬಿಕಾಸ್ ಅಟ್ಲೀಸ್ಟ್ ಸನ್ಸೆಟ್ ಬಂದು 6 o'clock ಆಗುತ್ತಲ್ವ, 6-6:30 ಅಷ್ಟೊತ್ತಿಗೆ. ಸೊ ಸುತ್ತಮುತ್ತ ಎಲ್ಲ ನೋಡಿ ಫೋಟೋಸ್ ಎಲ್ಲ ಏನಾದರೂ ತೊಗೊಳ್ಳೋದಿದ್ರೆ ಎಲ್ಲ ಕರೆಕ್ಟ್ ಆಗುತ್ತೆ. ಸೊ ಅಲ್ಲಿ 6 o'clock ನೋಡಿಕೊಂಡು 7ಗೆ ಆ್ಯಕ್ಚುಲಿ ಕ್ಲೋಸ್ ಆಗುತ್ತೆ ಗೇಟಲ್ಲಿ. ಸೊ ಅಷ್ಟರೊಳಗೆ ನೋಡಿಕೊಂಡು ಹೊರಗೆ ಬಂದು ಬೇಬಿ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗೋಣ ಅಂತ ನಾವು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆ್ಯಂಡ್ ದಿಸ್ ಈಸ್ ಅವರ್ ರೂಮ್. ತುಂಬ ನೀಟಾಗಿದೆ. ಅದರಷ್ಟು ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಯಾಕೋ. ಲೈಕ್ ಐ ಫೆಲ್ಟ್ ಲೈಕ್ ವೃಂದಾವನಲ್ಲಿ ಹೋಮ್ ಫೀಲ್ ಬರ್ತಾಯಿತ್ತು. ಬಟ್ ಇಟ್ಸ್ ಟಿಪಿಕಲ್ ಹೋಟೆಲ್ ಫೀಲ್ ಬರ್ತಾಯಿತ್ತು ಇಲ್ಲಿ. ಸೊ ನಾವಿವಾಗ ತಾಜ್ ಮಹಲ್ ಹತ್ರ ಹೋಗ್ತಾ ಇದ್ದೇವೆ. ಈಗ ಸಂಜೆ 4 ಗಂಟೆ ಟೈಮು. ಸೊ ಆಗಲೇ ಹೇಳ್ದಂಗೆ ಇದು ಒಂದು 10 minutes ಡ್ರೈವ್ ಫ್ರಮ್ ಆರ್ ಹೋಟೆಲ್ ತಾಜ್ ಮಹಲ್ಗೆ. ಸೊ ಪಟ್ ಅಂತ ಹೋದ್ವಿ. ಡ್ರೈವರ್ ಹೊರಗಡೆ ಬಿಟ್ಟರು. ಆ್ಯಂಡ್ ನಾವಲ್ಲಿ ಒಳಗಡೆ ಹೋಗುವಾಗ ಗೈಡ್ನ ಚೂಸ್ ಮಾಡಿದ್ವಿ. ಒನ್ ಥಿಂಗ್ ಏನಪ್ಪ ಅಂದರೆ ಫೋಟೋಸ್ ತಗೊಡ್ತಾರೆ ಅಂತ ಹೇಳಿದ್ರು. ದಟ್ ವಾಸ್ ದ ಮೇನ್ ಪರ್ಪಸ್. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಅಲ್ಲಿ ಸುಮ್ಮನೆ ಓಡಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಬೇಗ ಬಂದಿರೋ ಕೆಲಸನ. ಬಿಕಾಸ್ 6 ಗಂಟೆಗೆ ಎಕ್ಸಾಕ್ಟ್ಲಿ ನಮ್ಗೆ ಅದ್ರ ಮುಂದೆ ನೀಟಾಗಿ ಸನ್ಸೆಟ್ ನೋಡೋದಿತ್ತು ನಮಗೆ. ಸೊ ಹಾಗಾಗಿ ಗೈಡ್ನ ತೊಗೊಂಡ್ಬಿಟ್ವಿ.
ಆ್ಯಂಡ್ ಎಂಟ್ರಿಗೆ ಒಂದು ಫೀ ಇರುತ್ತೆ. ಅದು ನಿಮಗೆ ಇಲ್ಲಿ ಕೆಳಗಡೆ ಈ ತಾಜ್ ಮಹಲ್ ಕೆಳಗಡೆ ಏನು ಓಡಾಡ್ತಿದ್ದಾರಲ್ಲ ಅಲ್ಲಿ ಮಾತ್ರ ಓಡಾಡಕ್ಕೆ ಬಿಡ್ತಾರೆ. ಸಪೋಸ್ ನೀವು ಅದ್ರ ಒಳಗೆ ಹೋಗಬೇಕು ಅಥವಾ ಮೇಲ್ಗಡೆ ಅಲ್ಲಿ ಕಟ್ಟೆ ಮೇಲೆ ಓಡಾಡಬೇಕು ಅಂತಂದರೆ ಅದಕ್ಕೆ ಎಕ್ಸ್ಟ್ರಾ ಎಂಟ್ರಿ ಫೀ ಇರುತ್ತೆ. ಲೈಕ್ 200 rupees ಪರ್ ಪರ್ಸನ್ ಅಂತ ಇರುತ್ತೆ. ಆ್ಯಂಡ್ ಕಾಲಿಗೆ ಈ ರೀತಿ ಕವರ್ನ ಹಾಕ್ಕೊಂಡೇ ಹೋಗಬೇಕು, ಹಾಗೆ ಓಡಾಡೋಂಗಿಲ್ಲ. ನಾವು ಎಂಟ್ರೆನ್ಸಲ್ಲೇ ನಾವು ಆ ಥರ ಕವರ್ನ ಬೈ ಮಾಡಿದ್ವಿ. ಐ ಡೋಂಟ್ ನೋ ನಾನು ಎಲ್ಲಿ ಬಿಸಾಕೋದೇನೋ ನಂಗೆ ಸಿಗಲಿಲ್ಲ. ಮತ್ತು ನಮ್ಮ ಗೈಡ್ ಹೆಲ್ಪಿಂದ ಅಲ್ಲೇ ಕೊಟ್ಟರು, ಬಟ್ ಅಲ್ಲಿ ಯೂಶ್ವಲಿ ಕೊಡೋದಿಲ್ಲ. ಸೊ ನೀವು ಹೊರಗಡೆನೇ ಅಲ್ಲೇ ತೊಗೋಬೇಕಾಗುತ್ತೆ. ಆ್ಯಂಡ್ ಇದು ಬ್ಯಾಕ್ ವಾಟರಲ್ಲಿ ಯಮುನಾ ರಿವರ್ ಹೇಗೆ ಕಾಣಿಸ್ತಾ ಇದೆ ಅಂತ ತೋರಿಸೋದು. ನಿಜವಾಗ್ಲೂ ಹೇಳ್ತಿದ್ದೀನಲ್ಲ, ಇವಾಗ ಅನಿಸ್ತದೆ ಯಾಕೆ ಅದನ್ನು ವಂಡರ್ಸ್ ಆಫ್ ದಿ ವರ್ಲ್ಡ್. ಫಸ್ಟು ತಾಜ್ ಮಹಲ್ ಹತ್ರ ಹೋದ್ವಿ ಆಯಿತಾ, ಬಟ್ ನಮ್ಮ ಡ್ರೈವರ್ ಹೇಳಿದರು ಕ್ಯಾಮ್ರಾ ಎಲ್ಲ ಅಲೋ ಮಾಡಲ್ಲ ಅಂತ. ಸೊ ನಾ ಕ್ಯಾಮ್ರಾ ಅಲ್ಲೇ ಒಳಗೆ ಬಿಟ್ಟು ಹೋಗ್ಬಿಟ್ಟಿದ್ದೆ. ಬಟ್ ಅಲ್ಲಿ ನೋಡಿದ್ರೆ ಎಲ್ಲರೂ ದೊಡ್ಡ ದೊಡ್ಡ DSLR ಕ್ಯಾಮ್ರಾನೇ ತಂದಿದ್ದು. ಸೊ ಐ ಡಿಡ್ ಎ ಮಿಸ್ಟೇಕ್. ಸೊ ಅಲ್ಲಿಂದೇನೆ ಶೂಟ್ ಮಾಡೋಕ್ಕಾಗಲಿಲ್ಲ. ಬಟ್ ಟ್ರಸ್ಟ್ ಮೀ, ಅಂದರೆ ತಾಜ್ ಮಹಲಲ್ಲಿ ಯಾರು ಹೋಗ್ತೀರಾ ಅವರು 500 ರೂಪಾಯಿ ಕೊಟ್ಟು ಅಲ್ಲಿ ಒಂದು ಟೂರ್ ಗೈಡ್ನ ತೊಗೊಳ್ಳಿ. ನಾಟ್ ಬಿಕಾಸ್ ಆಫ್ ದಿ ಇನ್ಫಾರ್ಮೇಷನ್, ಬಟ್ ಬಿಕಾಸ್ ಆಫ್ ದ ವಂಡರ್ಫುಲ್ ಫೋಟೋಸ್ ಅವ್ರು ತೆಗೆದಿರೋದು ತುಂಬ ಚೆನ್ನಾಗಿ ತೆಗಿತಾರೆ. ಲೈಕ್ ವಿತಿನ್ 1 ಕ್ಲಿಕ್ಕಲ್ಲಿ ದೇ ನೋ ವೇರ್, ಎಲ್ಲಿ ನಿಂತ್ಕೋಬೇಕು, ಹೆಂಗೆ ನಿಂತ್ಕೋಬೇಕು, ಹೆಂಗೆ ಪೋಸ್ ಕೊಡಬೇಕು, ದೇ ನೋ ಎವ್ರಿಥಿಂಗ್. ತುಂಬ ಚೆನ್ನಾಗಿ ತೆಗಿತಾರೆ. ಟ್ರಸ್ಟ್ ಮೀ, ಬ್ಲೈಂಡ್ಲಿ ಗೋ ವಿತ್ ದೆಮ್. ಓಕೆ, ಯು ವಾಂಟ್ ಎ ಗುಡ್ ಪಿಕ್ಚರ್ಸ್ ದೆನ್ ನೋಡಿ. ಸೊ ಅಲ್ಲಿಂದ ನಾವು ಮಾಲಿಕ್ಯುಲರ್ ಅಂತ ಒಂದು ನಿಯರ್ ಬೈ ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಬಂದಿದ್ವಿ ಟು ಸೆಲೆಬ್ರೇಟ್ ಅವರ್ ಕಾನಾ ಬೇಬಿ ಆನ್ ಬರ್ಡೇ. ನೋಡ್ತಾ ಇದ್ವಿ, ಬಟ್ ಯಾವುದೋ ಅಷ್ಟೊಂದು ಇಷ್ಟ ಆಗಿದ್ದಿಲ್ಲ. ಬಟ್ ಇದೊಂದು ಸ್ವಲ್ಪ ಚೆನ್ನಾಗಿದೆ ಅಂತ ನಮ್ಮ ಡ್ರೈವರ್ ಕರ್ಕೊಂಡ್ಬಂದಿದ್ದಾರೆ. ಆ್ಯಕ್ಚುಲಾಗಿ ಚೆನ್ನಾಗಿದೆ, ನಮ್ಮ ಬ್ಯಾಂಗ್ಳೂರ್ ಥರನೇ ಇದೆ. ಬಿಕಾಸ್ ಇಲ್ಲಿ ಅಷ್ಟೊಂದು ಯಾವುದು ಓಕೆ ಇದ್ವು ಇಲ್ಲೆಲ್ಲ. ಬಟ್ ದಿಸ್ ಇಸ್ ರಿಯಲಿ ಗುಡ್. ಒಂದೇ ಟೈಮ್ ನಿದ್ದೆ ಮಾಡಿರೋದು ಇವತ್ತು, ಅದಕ್ಕೆ ಭಾಳ ಕ್ರ್ಯಾಂಕಿ ಆಗಿದ್ದಾರೆ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಮೆನುನ ಚೆಕ್ ಮಾಡ್ತಾ ಇದ್ದಾರೆ. ಏನು ಬೇಕು ಸರ್ ನಿಮಗೆ? ಅಯ್ಯಯ್ಯೋ. ಸೊ ನಾನು ಇಲ್ಲಿ ನ್ಯಾಚೋಸ್ ಆರ್ಡ್ರ್ ಮಾಡಿದ್ದೀನಿ, ಆಮ್ಲೆಟ್ ತರಿಸಿದ್ದೀನಿ. ಅವನು ಆಮ್ಲೆಟ್ ತಿಂತಾ ಇದ್ದಾನೆ. 3 ದಿನದಿಂದ ಏನೂ ತಿಂದಿಲ್ಲ. ಇವತ್ತು ಫುಲ್ಲು ಡ್ಯಾನ್ಸ್ ಮಾಡ್ಕೊಂಡು ತಿಂತಾ ಇದ್ದಾನೆ. ಸೊ ಸ್ಲೋಲಿ ಈಸ್ appetite is coming back. And my drink, fruit juice. Knife. Birthday to you. Happy birthday, happy birthday. Happy birthday, Mahash. I love you so much. Love you, Kana. Wow. Ready? Happy birthday, Mudhu. Happy birthday. ಅಯ್ಯೋಯ್ಯೋ. ತಡಿ, 3 ಜನದ ಒಂದು ಫೋಟೋ ತೆಗಿಲಿ. Back to our hotel in our PJs. Wow, what a feeling, guys. Literally, ನನಗಂತೂ ಮನೆ ಬಟ್ಟೆ ಎಲ್ಲ ಇದ್ದು ಮನೆ ಬಟ್ಟೆ ಯಾವಾಗ ಹಾಕೊತೀನಿ ಅಂತ ಅನಿಸ್ತದೆ. ಲೈಕ್ ಇವತ್ತು ಭಾಳ ದಿನ ಆದಮೇಲೆ ಜೀನ್ಸ್ ಹಾಕ್ಕೊಂಡಿದ್ದೀನಿ. ಲೈಕ್ ಯಾವಾಗಲೂ ಅಂದರೆ ಸ್ವಲ್ಪ ಬೆಲ್ ಬಾಟಮ್ ಟೈಪ್ಸು ಫ್ಲೇರ್ ಇರೋ ಜೀನ್ಸೇ ಹಾಕ್ತಾಯಿದ್ದೀನಿ ಇತ್ತೀಚೆಗೆ. ಸೊ ಹಾಗಾಗಿ ಟೈಟ್ ಜೀನ್ಸ್ ಹಾಕ್ಬಿಟ್ಟಿದ್ದೀನಿ. ನನಗೆ ಬ್ಲಡ್ಡೆಲ್ಲ ಕ್ಲಾಟ್ ಮಾಡಿರೋ ಥರ ಫೀಲ್ ಬರ್ತಾಯಿದೆ ನನಗೆ. ಐ ಕಾಂಟ್ ವೇರ್ ದೀಸ್ ಎನಿಮೋಸ್. ವಯಸ್ಸಾಯಿತು ಗೈಸ್, ವಯಸ್ಸಾಯಿತು. ಸೊ ನಮ್ಮ ಬರ್ಡೇ, ತಮ್ಮ ಕಾನನ್ ಬರ್ಡೇನ ಸೂಪರಾಗಿ ಸೆಲೆಬ್ರೇಟ್ ಸೆಲೆಬ್ರೇಟ್ ಇನ್ ಎ ಸಿಂಪಲ್ ಸಮ್ವೇರ್ ನಾಟ್ ಇನ್ ಆರ್ ಟೌನ್. ಸೊ ಆ ಥರ ಸ್ಪೆಷಲ್ಲಾಗಿ ಸಿಂಪಲ್ಲಾಗಿ ಮಾಡೋಣ ಅಂತ ನಮ್ಮ ಆಸೆ ಇತ್ತು. ಆ್ಯಂಡ್ ವಿ ಹ್ಯಾವ್ ಸೆಲೆಬ್ರೇಟೆಡ್ ಇನ್ ದ್ಯಾಟ್ ವೇ. ಆ್ಯಂಡ್ ಸೊ ಇದಾಗಿತ್ತು ಕಾನನ್ ಬರ್ಡೇ ವ್ಲಾಗ್. ಸೊ ಮತ್ತೆ ಇನ್ನೊಂದು ವ್ಲಾಗ್ದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಐ ಆಮ್ ಅರ್ಪಿತಾ ತಿಲ್ಕ, ಸೈನಿಂಗ್ ಆಫ್. ಬಾಯ್.